ಅಧಿಕಾರಕ್ಕೆ ಜನರ ವಿಶ್ವಾಸ ಕಳೆದುಕೊಂಡಿದ್ದಾರೆ. ನಾಳೆ ರಿಸಲ್ಟ್ ಬಂದ ಮೇಲೆ ಅವರ ಹಣೆಬರಹ ಗೊತ್ತಾಗುತ್ತೆ ಅಂತ ಹೇಳಿ ತುಮಕೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು ಜನರ ವಿಶ್ವಾಸವನ್ನ ಕಳೆದುಕೊಂಡಿರುವಂತದ್ದು. ಇಲ್ಲಿ ಗ್ಯಾರಂಟಿಗಳ ನೆಪವನ್ನ ಒಡ್ಡಿ ಅಭಿವೃದ್ಧಿಯನ್ನೇ ಮಾಡದೆ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಆಡಳಿತವನ್ನ ಮಾಡ್ತಾ ಇದೆ. ಹಾಗಾಗಿ ನಾಳೆ ಫಲಿತಾಂಶ ಬಂದ ಮೇಲೆ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿ ವಿಜಯೇಂದ್ರ ಅವರು ತುಮಕೂರಿನಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಬ್ಯಾಲೆಟ್ ಆಗಲಿ ಇವಿಎಂ ಆಗಲಿ ಕಾಂಗ್ರೆಸ್ನವರ ಹಣೆಬರಹ ತಪ್ಪಿಸೋದಕ್ಕೆ ಯಾರ ಕೈಯಿಂದಲೂ ಆಗೋದಿಲ್ಲ. ಬ್ಯಾಲೆಟ್ ಇದ್ರೆ ಇವಿಎಂ ಅಂತಾರೆ, ಇವಿಎಂ ಇದ್ರೆ ಬ್ಯಾಲೆಟ್ ಅಂತಾರೆ. ಇವರ ಹಣೆಬರಹ ಇಷ್ಟೇ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆ ಸಾಧನಾ ಸಮಾವೇಶ ಆಚರಣೆ ವಿಚಾರವಾಗಿ ನಾಳೆ ಫಲಿತಾಂಶ ಬರಲಿ, ಇದೆಲ್ಲವನ್ನ ಮಾತನಾಡ್ತೇನೆ ಅಂತ ಹೇಳಿ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಈಗಾಗಲೇ ರಾಜ್ಯದ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ. ಗ್ಯಾರಂಟಿಗಳ ನೆಪವನ್ನ ಒಡ್ಡಿ ಯಾವುದೇ ಅಭಿವೃದ್ಧಿಯನ್ನ ಮಾಡದೆ ಕೈ ಸರ್ಕಾರ ಸುಮ್ಮನೆ ಕುಳಿತಿದೆ, ಸುಮ್ಮನೆ ಆಡಳಿತ ಮಾಡ್ತಾ ಇದೆ ಹೊರತು ಯಾವುದೇ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ.